ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಚಂದ್ರಾಯಪಟ್ಟಣಕ್ಕೆ ಬಂದಿದ್ದೀವಿ. ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವರ ಅಕ್ಕನ ಮಗಳದು ಮದುವೆ ಇದೆ, ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಚಂದ್ರಾಯಪಟ್ಟಣಕ್ಕೆ ಬಂದ್ವಿ. ಸ್ಲಿಪ್ಪರ್ ಎಲ್ಲ ತೊಗೋಬೇಕಾಗಿತ್ತು. ನನಗೆ ನನ್ನ ಮಗಳಿಗೆ ತೊಗೋಬೇಕಾಗಿತ್ತು. ಹಸ್ಬೆಂಡ್ಗೆ ಮೊದಲೇ ತಂದು ಇಟ್ಕೊಂಡಿದ್ರು, ಮಗನಿಗೂ ಹಸ್ಬೆಂಡ್ಗೂ. ಸೊ ಹಾಗಾಗಿ ನನಗೆ ಮತ್ತು ಮಗಳಿಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಚಂದ್ರಾಯಪಟ್ಟಣಕ್ಕೆ ಬಂದಿದ್ದೀನಿ. ಸ್ಲಿಪ್ಪರ್ ಮತ್ತು ಬಳೆ ಅದು ಇದು ಎಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ ನಾನು ಮತ್ತು ಆಂಟಿ ಇಬ್ಬರೂ ಬಂದಿದ್ದೀವಿ ಚಂದ್ರಾಯಪಟ್ಟಣಕ್ಕೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಚಿಕ್ಕ ಮಕ್ಳಿಗಂತೂ ತುಂಬ ಚೆನ್ನಾಗಿದ್ದು, ಕ್ಯೂಟ್ ಆಗಿದ್ದು ಸ್ಲಿಪ್ಪರು. ನಾನು ಆಂಟಿ ಹೋದಾಗ ಅದನ್ನೇ ಹೇಳ್ತಾ ಇರ್ತೀವಿ, ಆಂಟಿ ಸ್ಲಿಪ್ಪರ್ ಎಷ್ಟು ಕ್ಯೂಟಾಗಿ ಎಷ್ಟು ಪುಟಾಣಿಗಿದ್ದಾವೆ ಅಂತ ಅಂದ್ಬಿಟ್ಟು. ನಾನು ಆ ಸ್ಲಿಪ್ಪರ್ ನೋಡ್ತಾ ಇದ್ದರೆ ಆಂಟಿ ಒಂದು ಮಾತು ಹೇಳ್ತಾಯಿದ್ರು, ಆ ಪುಟಾಣಿಗಿರೋ ಸ್ಲಿಪ್ಪರು ಮತ್ತು ಮಕ್ಕಳು ಬಟ್ಟೆಗಳೆಲ್ಲ ನೋಡಿದರೆ ನನಗೆ ಇವಾಗ ಮಕ್ಕಳಾಗಿದ್ದರೆ ಚೆನ್ನಾಗಿರ್ತಾಯಿತ್ತು, ಅದನ್ನೆಲ್ಲ ಹಾಕ್ಬೋದಿತ್ತು ಅಂತ ಅಂದ್ಬಿಟ್ಟು ಆಂಟಿ ಅದನ್ನೇ ಹೇಳ್ತಾಯಿದ್ರು. ಅಲ್ವಾ ಆಂಟಿ? ಅದು ಈ ಥರದ್ದು ಇದು ಮುಟ್ನ ಹೋಗುತ್ತೆ, ಕಿತ್ತೋಗುತ್ತೆ. ನಮ್ಮ ಅಕ್ಕನವರಿಗೆ ಎಷ್ಟು ಹುಡುಕಿದ್ರು ಸಿಕ್ಕಿಲ್ಲ. ನಿಮ್ಗೆ ಹೇಳಿದ್ ನನಗೆ ಹೇಳಿದ್ ಸೈಕಲ್ ಅಪ್ಪ ಇದೇ ವಿಡಿಯೋ ಮಾಡ್ತಾ ಇದ್ದೀರಿ? ಬೇಡಿ, ನಿಮ್ಮನ್ನ ಮಾಡ್ತಾ ಇಲ್ಲ, ಸಂಜು ಮಾತ್ರ. ಯಾಕೆಂದ್ರೆ ಅದನ್ನು ಮಾಡ್ಕೋಬಾರ್ದ? ನಾನು ಮಾಡ್ಬಿಟ್ಟಿರಿ. ಆಮೇಲೆ ಚೆನ್ನಾಗಿದ್ರು, ಸುಮ್ಮನೆ ಸಕ್ಕತ್ತಾಗಿದ್ರು. ಅಷ್ಟೇ, ಇನ್ನೂ ಮದುವೆ ಆಗಿಲ್ಲ. ಮದುವೆ ಆಗಿಲ್ವಾ? ಯಾಕೆ ಮದುವೆ ಆಗಲ್ಲ ನೀವು? ಬೇಡ ಅಂತ ಗಂಡು ನೋಡ್ಲಾ? ಮದುವೆ ಜಂಜಾಟ ಎಲ್ಲ ಏನು ಏನು ರೇಟ್ ಇದು? ಇಷ್ಟ ಇಲ್ಲ, ಅದಕ್ಕೆ ಮದುವೆ ಆಗಲ್ಲ. ಇಲ್ಲ ಹೇಳ್ತೀರಿ, ಹೆಂಗೆ ನಿಜನ? ಏನು ಕೆಲಸ ಅವಳಿಗೆ? ಸುಮ್ಮನೆ ಕೇಳಿದ್ರೆ ಎಲ್ಲರೂ ಹೆಣ್ಣೋಡಿ ಅಂತಾರ. ಹೆಂಗ ಒಂದು ಸಿಗ್ತದೆ. ನಾಳಿಕೆ ಬಂದ್ಬಿಡಿ ಇವತ್ತ ಕರ್ಕೊಂಡು ಗಂಡು. ನಾನು ಪಾಪ ಮದುವೆಯಾಗಿ ನಾನು ಗುಂಡ ನೆನ್ಸ್ಕೊಂಡೆ ಕೇಟು. ನಾನು ನಮ್ಮ ಅಕ್ಕ ಹೊತ್ತಾಗಿ 5 ರೂಪಾಯಿ ತಿಂತಾ ಇರ್ಬೋದು. ಆಯ್ತಾ ಲೈಟ್ ನೋಡಿದಿ? ಆಗಲ್ಲ ಫ್ರೆಂಡ್ಸ್, ಸತ್ ನೋಡ್ದೆ ನಾನು. ತಾರೀಖ್ ಕಾಣಿಸ್ತು. ಇದಂತ ಗೊತ್ತಾಯ್ತಿಲ್ಲ ಯಾವ್ದು ಅಂತ. ನೀನು ಫೋಟೋ ತಕ್ಕಬೇಕಿತ್ತು, ಸೀರೆ ಯಾವುದು ಏನು ಅಂತ. ಇಲ್ಲಿ ನಾಳೆಗೆ ತಾಳಿ ಒಂದು ಬಾ, ಇಲ್ಲ ಅಂದ್ರೆ ಬಳೆನಾ ಕತ್ ನೋಡ್ದೆ. ಯಾವ್ದೋ ಚೆನ್ನಾಗಿರಲ್ಲ, ತಾಳಿ ಕಾಣಿಸ್ತಿದೆ. घण ಅಣ್ಣ ಹಾವಳ್ಕರ ಮೂಟಿಯ ಬೈ ಚೇಂಜ್ ಮಾಡ್ಕೊಳ್ಳೋ ಕೊಡಿ. ಸುಂದರಿಗೆ ಏನ್ ತಿಂದಾರ ಕೇಳಿ. ಆರ್ಡರ್ ಇರ್ತಾರೆ. ಫ್ರೆಂಡ್ಸ್, ಇವತ್ತು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಬಂದು, ಆಂಟಿ ಇವತ್ತು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ವೆಜ್ ಪರೋಟ ಮತ್ತು ಪಲ್ಯ ತೊಗೊಂಡಿದ್ದೀವಿ. ತಲೆ ನೋಡ್ತೈತಿ. ಆಂಟಿಗೆ ನೀವು ತಿನ್ಬೇಡಿ, ಹಂಗೆ ಹಿಡ್ಕೊಂಡಿರ್ತಾಳೆ. ಆಂಟಿಗೆ ಹಾಲು ಕರೆಕ್ಟ್ ಟೈಮ್ ಆಗೈತೆ. ಹಾಲು ಕರೆಕ್ಟ್ ಬರ್ಲಿಲ್ಲ ಅಂದ್ರೆ ಫ್ರೆಂಡ್ಸ್ ಹೊಡ್ಕೊಂಡು ಕರ್ಕೊಯ್ತೀನಿ ಸಂಜುನ. ಟೈಮ್ ಆಯ್ತೈತೆ ಅಂದ್ರೆ ಇಲ್ಲ ಹೊಲ್ತಕ್ಕೆ ಬರ್ತೀನಿ, ನಾನು ಕರಿತೀನಿ ಆಂಟಿ ಹಾಲ ಅಂತ ಅವಳೆ ಸಂಜು. ಅದಕ್ಕೆ ಕುಡಿ ಸಾಕು. ಸುಟ್ಟು ಹೋಯ್ತೈತಿಲ್ಲ. ಚುಲ್ಕಾರ ಕಾಳು ಹಾಕಿ ಅಲ್ವಲ್ಲಕ್ಕೆ ಸಾಂಬಾರು.
ಇವಾಗ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತೆ ಸಂಜೆ ಮತ್ತು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆಂತಂದರೆ ಮಕ್ಕಳನ್ನೆಲ್ಲ ಓಡಿಸ್ಕೊಂಡು ಗಾಬರಿನಲ್ಲಿ ಗಡಿಬಿಡಿನಲ್ಲಿ ಸೊ ವ್ಲಾಗ್ ಮಾಡೋಕ್ಕೆ ನನಗೆ ಕಂಟಿನ್ಯೂ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಇವಾಗ ಚೌಟ್ರಿಗೆ ಬಂದಿದ್ದೀವಿ. ಇದು ಚಪ್ರದ ದಿನದ ವ್ಲಾಗ್ ಇದು. ಸೊ ಮತ್ತೆ ಸಂಜೆಯಿಂದ ಚಪ್ರದ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಶಾಸ್ತ್ರದ ನೀರು ತರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಎಷ್ಟೊತ್ತಿಗೆ ಗೊತ್ತಿಲ್ಲ. ಇಲ್ಲೇ ಐತಲ್ಲ ಮೇಲೆ 1 2 3 ಇಲ್ಲಿ ಮೇಲೆ ಅದು ಮಧ್ಯದ ಮಾಡಿದೆ ಬರ್ಲಿಲ್ಲ. ಆಟೋಮೆಟಿಕ್ ಇಟ್ಕೊಂಡ್ರೆ ಅದೇ ಅಲ್ಲವ್ವ ಸ್ವಾಮಿ ನೋಡ್ತಿರ್ತೇನೆ ನಿನ್ ಚಪ್ಲಿನ ಅಷ್ಟೇ ಕತೆ ನಿಂದು. ಶಿವಮಂಟಿ ಶಿವಮ್ಮ ತೋಟಕ್ಕೆ ಈಗ ಲೆಕ್ಕ ಮಾಡ್ತೀನಿ ಅಂತ ಇನ್ನೊಂದು ಬರ್ಬೇಡ ಈ ಕೊಡಿ ಆ ಕಡೆ ಕುಟ್ಟಿನಾರು ಅದನ್ನು ಕುಟ್ಟಿದ್ರಲ್ಲ ಅಲ್ಲಿ
ಇನ್ನು ಶಾಸ್ತ್ರ ಎಲ್ಲ ಮುಗ್ದಿರಲಿಲ್ಲ. ಸೊ ನಮ್ಮ ಕಡೆ ಎಲ್ಲ 1 ಗಂಟೆ ಆಗುತ್ತೆ ಎಲ್ಲ ಮುಗಿಯೋಷ್ಟರಲ್ಲಿ. ತುಂಬ ಶಾಸ್ತ್ರಗಳಿದ್ದಾವೆ. ಸೊ ಹಾಗಾಗಿ ಇನ್ನು ಮಾಡ್ತಾಯಿದ್ರು ಅವರು. ಊಟ ಮುಗಿಸ್ಕೊಂಡು ನನ್ನ ಮಗಳು ಅಳ್ತಾ ಇದ್ಲು ನಿದ್ದೆ ಅಂತ ಅಂದ್ಬಿಟ್ಟು, ಹಾಗಾಗಿ ಅವಳಿಗೊಂದು ಮಾಡಿಸ್ಕೊಂಡು ನಾನು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಶಾಸ್ತ್ರನ ಮಾಡ್ತಾಯಿದ್ದೀನಿ. ಎಲ್ಲರೂ ಅಷ್ಟು ಕಲರ್ ತಗೊಬಂದರೆ ಎಲ್ಲರೂ ಅಷ್ಟು ಕಲರ್ ತಗೊಬಂದರೆ ಹೇಳಿದ್ರೆ ನಾನು ಬರೀ ವ್ಯಾಸ್ಲಾಗಿತ್ತು. ಲೆಗಿನ್ ಪ್ಯಾಂಟ್ ಹಾಕೋ. ದೊಡ್ಡ ಆಗೈತೆ.
ಎಲ್ಲ ಹಚ್ಬೇಕು ಸುಮ್ಮನೆ ಹಾಕ್ಬಿಟ್ಟು ಹಳ್ಳಿ ಸುಮ್ಮನೆ ಎಲ್ಲ ಕೊಚ್ಕೊಂಡು ಮಾಡ್ಕೊಡಕ್ಕೆ ನೀವು ಸುಮ್ಮನೆ ನಿಂತ್ಕೊತಾರೆ ಯಾರು ಮಾಡಕ್ಕೆ ನಾನು ಕಿಲೋ ಮಾಡಿಸ್ಬೇಕಲ್ವಾ ನೋಡಿ ಎಲ್ಲ ಈ ಕಡೆ ನೋಡಿ ಎಲ್ಲ ಈ ಕಡೆ ನೋಡಿ ಹಾಗೆ ಇರಿ ಚೇಂಜ್ ಆಗ್ಬಿಡಿ ಹಾಗೆ ಇರಿ ವಿಡಿಯೋ ತಗೋದು ಅವ್ರ ಕೈ ಒಂದು ಸ್ವಲ್ಪ ಕೊಡಿ ನೀವು ಹೆಚ್ಚಿವ್ರೆ ಬಕೆಟ್ ಆ ಬಕೆಟ್ ಎತ್ಕೊಳಪ್ಪ ಸ್ವಲ್ಪ ಹಿಂದೆ ಹೋಗಿ ರೆಡಿನಾ ಮತ್ತು ಈ ಬ್ಯಾಗ್ ಇಟ್ಕೊಂಡಿರೋದು ಸಣ್ಣದಂತ ರೂಮು ಶಾಂತಿ ಕೊಡ್ತಾರಂತಾರ ಅದಕ್ಕೆ ಶಿಫ್ಟ್ ಆಗೋದು ಹಾಂ ತಡಿ ಅಲ್ಲಿ ದರ್ಶನ ಇದ್ದ ಫೋಟೋಗೆ ನೋಡಿ ಕೊಟ್ಬೇಕು ಇಲ್ಲ ಅವನು ಮುಗಿಸ್ಬಿಟ್ಟವಳೆ ಅವನ ಜೀವ ಎಲ್ಲ ಇಲ್ಲೇ ಐತಿ ಬೇರೆ ಕೊಡೋದು ಯಾಕೆ ಹೋಗಿ ತಗೊಂಡ್ಬಿಡೆ ಶಾಸ್ತ್ರ ಎಲ್ಲ ಮುಗೀತು. ಸೊ ಇವಾಗ ಟೈಮ್ ಬಂದಾಗಲೇ 12:30 ಆಗಿದೆ. ಮತ್ತೆ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಮುಹೂರ್ತದ್ದು. ಮಿಸ್ ಮಾಡ್ದೇ ನೋಡಿ. ಥ್ಯಾಂಕ್ ಯು.